ಜೇನುಹುಳುಗಳು ಜೇನುಗೂಡನ್ನು ಹೆಕ್ಸಾಗನ್ ಶೇಪಲ್ಲೇ ಏನು ಕಟ್ಟುತ್ತೆ, ಸರ್ಕಲಲ್ಲಿ ಏನು ಕಟ್ಟಲ್ಲ. ನೋಡಿ, ಸರ್ಕಲ್ ತಗೊಳ್ಳಿ, ಹೆಕ್ಸಾಗನ್ ತಗೊಳ್ಳಿ. ಸರ್ಕಲ್ ಹೆಕ್ಸಾಗನ್ ಆಫ್ ಸೇಮ್ ಡಯಾಮೀಟರ್ ತಗೊಂಡು ಚೆಕ್ ಮಾಡಿ. ಈ ಫಿಗರ್ ನೋಡಿದ್ರೆ ಗೊತ್ತಾಗುತ್ತೆ ಸರ್ಕಲ್ದು ಏರಿಯಾ ಹೆಕ್ಸಾಗನ್ ಏರಿಯಾಗಿಂತ ಜಾಸ್ತಿ ಇದೆ. ಆದರೂ ಸಹ ಜೇನುಹುಳುಗಳು ಹೆಕ್ಸಾಗನ್ ಶೇಪ್ನ ಏನಕ್ಕೆ ಪ್ರಿಫರ್ ಮಾಡುತ್ತೆ ಮುಂದೆ ನೋಡಿ ವಿಡಿಯೋನ. ನೋಡಿ, ಜೇನುಹುಳುಗಳು ಹೆಕ್ಸಾಗನ್ ಶೇಪ್ ಬದಲಾಗಿ ಸರ್ಕಲ್ ಏನಾರ ಯೂಸ್ ಮಾಡಿದ್ರೆ ಈ ರೀತಿ ಸೀರೀಸ್ ಆಫ್ ಸರ್ಕಲ್ ಯೂಸ್ ಮಾಡಬೇಕಾಗುತ್ತೆ. ಈ ರೀತಿ ಸೀರೀಸ್ ಆಫ್ ಸರ್ಕಲ್ ಯೂಸ್ ಮಾಡೋದ್ರಿಂದ ಜಾಗ ವೇಸ್ಟ್ ಆಗುತ್ತೆ. ಈ ರೀತಿ ಪ್ರತಿಯೊಂದು ಕಾರ್ನರಲ್ಲೂ ಜಾಗ ವೇಸ್ಟ್ ಆಗುತ್ತೆ. ಒಂದು ಜಾಗ ವೇಸ್ಟ್ ಆಗುತ್ತೆ, ಸೆಕೆಂಡ್ ಒಂದು ಇದನ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಮ್ಯಾನ್ ಪವರ್ ವೇಸ್ಟ್ ಆಗುತ್ತೆ, ಮೂರನೇದು ಇದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ವ್ಯಾಕ್ಸ್ ವೇಸ್ಟ್ ಆಗುತ್ತೆ. ಜೇನುಗೂಡು ವ್ಯಾಕ್ಸಿಂದ ಕಟ್ಟೋದ್ರಿಂದ ವ್ಯಾಕ್ಸ್ ವೇಸ್ಟ್ ಆಗುತ್ತೆ. ಅದಕ್ಕೆ ಜೇನುಹುಳುಗಳು ಸರ್ಕಲ್ ಬದಲಾಗಿ ಹೆಕ್ಸಾಗನ್ನ ಪ್ರಿಫರ್ ಮಾಡುತ್ತೆ. ನೋಡಿ, ಈ ರೀತಿ ಹೆಕ್ಸಾಗನ್ ಯೂಸ್ ಮಾಡೋದ್ರಿಂದ ಸ್ಪೇಸ್ ಉಳಿಯುತ್ತೆ, ಇನ್ನೊಂದು ವ್ಯಾಕ್ಸ್ ಕಡಿಮೆ ಆಗುತ್ತೆ, ಮತ್ತು ಕಡಿಮೆ ಟೈಮಲ್ಲಿ ಜೇನುಗೂಡನ್ನ ಬಿಲ್ಡಪ್ ಮಾಡ್ಬೋದು. ಕಡಿಮೆ ಸ್ಪೇಸಲ್ಲಿ ಕಡಿಮೆ ಟೈಮಲ್ಲಿ ಮ್ಯಾಕ್ಸಿಮಮ್ ಸ್ಟೋರೇಜ್ ಕೆಪಾಸಿಟಿನ ಬಿಲ್ಡ್ ಮಾಡಬಹುದು. ಇದೊಂದೇ ಕಾರಣದಿಂದ ಜೇನುಹುಳುಗಳು ಸರ್ಕಲ್ ಬದಲಾಗಿ ಹೆಕ್ಸಾಗನ್ ಶೇಪ್ನ ಪ್ರಿಫರ್ ಮಾಡುತ್ತೆ. ಒಂದು ರೀತಿ ಜೇನುಹುಳುಗಳನ್ನ ಇಂಜಿನಿಯರ್ ಪಾರ್ ಎಕ್ಸಲೆನ್ಸ್ ಅಂತ ಕರಿಬಹುದು.